ಪ್ರೀತಿಯ ವೀಕ್ಷಕರೇ, ಇವತ್ತು ನನ್ನ ಜೊತೆ ನಂದಗೋಕುಲ ಧಾರಾವಾಹಿಯ ಶ್ರೀಕಂಠ ಅವರಿದ್ದಾರೆ. ಹೇಗಿದ್ದೀರಾ? ಫೈನ್, ನೀವೇ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಧಾರಾವಾಹಿಯಲ್ಲಿ ಒಂಥರ ವಿಲನಿಶ್ ಶೇಡು ಹೇಗೆ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು ಹೀರೋ ಆಗಬೇಕಂತ. ಬಟ್ ಆದರೆ ಯಾವುದೇ ಆಪರ್ಚುನಿಟಿ ಬಂದರೂ ಯಾವುದು ಬಿಡೋಕ್ಕಾಗೋದಿಲ್ವಲ್ಲ. ಅಮೃತಧಾರೆ ಹಳೆ ಸೀರಿಯಲಲ್ಲೂ ನೀವು ನೋಡಿರ್ಬೋದು, ಅದರಲ್ಲೂ ನಾನು ನೆಗೆಟಿವೇ ಮಾಡಿರೋದು. ನಾನೇನೋ ಫ್ರೇಮಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಡೈರೆಕ್ಟರ್ಸು ಎಲ್ಲ ಹೋದ್ರು ಏನೋ ನೆಗೆಟಿವ್ ಬರ್ತಿದೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ನನ್ನ ಅಡ್ವಾಂಟೇಜೇ ಬಂದು ನೆಗೆಟಿವಿಟಿ. ಸೊ ಈ ಪಾತ್ರಕ್ಕೆ ನಾನು ಸೂಟ್ ಆಗಿದ್ದೆ ಹೇಗೆ ಅಂದರೆ, ನಾರಾಯಣ ಸ್ವಾಮಿ ಸರ್ ಅಂತ ಒಬ್ಬರಿದ್ದರು. ಅವರು ರಾಧಿಕಾ ಮ್ಯಾಮ್ಗೆ ರೆಫರ್ ಮಾಡಿ ಅವರು ನನ್ನ ಕರೆದು ಲುಕ್ ಟೆಸ್ಟ್ ಮಾಡಿ ಒಂದೇ ಲುಕ್ ಟೆಸ್ಟಲ್ಲಿ ಫೈನಲ್ ಆಗಿದ್ದು ಸೀರಿಯಲ್ ಇದು. ಈಗ ನೀವೇ ಹೇಳಿದ್ರಿ ಹೀರೋ ಆಗಬೇಕು ಅಂತ ಅಂದ್ಕೊಂಡೆ, ಇವಾಗ ಯಾವ ಅವಕಾಶಗಳನ್ನ ಕೊಟ್ಟರೂ ಬಿಡೋದಿಲ್ಲ, ನಾನು ಅದನ್ನು ಯುಟಿಲೈಸ್ ಮಾಡ್ಕೋತಿದ್ದೀನಿ ಅಂತ. ಕನ್ನಡ ಇಂಡಸ್ಟ್ರಿಲಿ ಸರ್ವೈವ್ ಆಗೋದು, ಅಥವಾ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ನಾವು ರೀಲ್ಸ್ ಮಾಡ್ತಿದ್ದೀವಿ, ಫೋಟೋಜೆನಿಕ್ ಫೇಸ್ ಇದೆ, ನಾವು ಆರಾಮಾಗಿ ಆರ್ಟಿಸ್ಟ್ ಆಗಬಹುದು ಅಂತ. ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ಅವಕಾಶ ಆ ಪಾತ್ರಕ್ಕೆ ಅವರು ಸೂಟ್ ಆದರೆ ಮಾತ್ರನೇ ಅವ್ರಿಗೆ ಅವಕಾಶ ಸಿಗೋದು. ಎಷ್ಟೊಂದು ಜನ ಅನ್ಕೋತಾರೆ, ಅಯ್ಯೋ ನಾನು ಲುಕ್ ಟೆಸ್ಟ್ ಅಟೆಂಡ್ ಮಾಡಿದೆ, ಅಯ್ಯೋ ನನಗೆ ಇದಾಗಲಿಲ್ಲ ಅಂತ. ಬಟ್ ಏನಂದರೆ ನಾವು ಲುಕ್ ಟೆಸ್ಟ್ಗೆ ಹೋಗ್ತೀವಿ, ಆ ಪಾತ್ರ ಏನಂದರೆ ಡೈರೆಕ್ಟರ್ ಮೈಂಡಲ್ಲಾಗಲಿ ಆ ಟೀಮಲ್ಲಾಗಲಿ ಒಂದು ಫ್ರೇಮಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇದೇ ಥರ ಲುಕ್ ಇರಬೇಕು, ಇದೇ ಥರ ಆ್ಯಕ್ಟ್ ಮಾಡಬೇಕು ಅಂತ. ನಾವಲ್ಲಿ ಲುಕ್ ಟೆಸ್ಟ್ ಕೊಟ್ಟಾಗ ಅವರಲ್ಲಿ ಆ ಪಾತ್ರದಲ್ಲಿರೋದು ನಮ್ಮಲ್ಲಿ ಏನಾದರೂ ಸಿಕ್ಕಲಿಲ್ಲ ಅಂದರೆ ಅದು ಆಬ್ವಿಯಸ್ಲಿ ಆಗಲ್ಲ. ಅದಲ್ಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಏನೂ ಅವಶ್ಯಕತೆ ಇಲ್ಲ. ಒಳ್ಳೆ ಪಾತ್ರ ಸಿಗಬೇಕು ಅಂದರೆ ಮೇನ್ ಪೇಷನ್ಸ್ ಇರಬೇಕು, ನಮ್ಮೇಲೆ ನಾವು ವರ್ಕ್ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ದಿವಸ ಸಕ್ಸೀಡ್ ಆಗೇ ಆಗುತ್ತೆ. ಈಗ ಬೇರೆ ಉದ್ಯೋಗ ಬಂದಾಗ ಮಂತ್ಲಿ ಒಂದಷ್ಟು ಸಂಬಳಗಳು ಬರುತ್ತೆ, ಅಂದರೆ ಮಂತ್ಲಿ ಬರ್ಬೋದು, ಕೆಲವರಿಗೆ ಎವ್ರಿಡೇ ಸಿಗ್ಬೋದು. ಇಲ್ಲಿ ಯಾವಾಗ ಅವಕಾಶಗಳು ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ತಿಂಗಳಲ್ಲ, ವರ್ಷಾನುಗಟ್ಟಲೆ ಕೂಡ ಕಾಯುವಂಥ ಪರಿಸ್ಥಿತಿ. ಎಷ್ಟೋ ಸಿನಿಮಾಗಳಾದರೂ ಕೂಡ ಪೇಮೆಂಟ್ ಕೂಡ ಬಂದಿರಲ್ಲ, ಸಿನಿಮಾ ರಿಲೀಸ್ ಆಗಲ್ಲ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಈಗ ತೆರೆ ಮೇಲೆ ಏನು ಕಾಣಿಸುತ್ತೆ ಅದೆಲ್ಲ ನಿಜ ಅಲ್ಲ. ಇನ್ನೊಂದು ನಿಜ ಹೇಳಬೇಕಂದ್ರೆ, ಯಾರೇ ಆರ್ಟಿಸ್ಟ್ ಆಗಲಿ ನಮಗೆ ಡೇಟ್ಸು ಅಷ್ಟೊಂದು ಬರೋದಿಲ್ಲ. ಅಲ್ಲಿ ಆದಾಯ ಬರಬೇಕಂದ್ರೆ ನಾವೊಂದು ಲೆವೆಲ್ಗೆ ಹೋದರೆ ಮಾತ್ರ ಇದರಲ್ಲಿ ನಾವು ಚೆನ್ನಾಗಿ ದುಡ್ದು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ನಾನು ಹೇಳೋದೇನೆಂದರೆ, ಇದು ಆರ್ಟಿಸ್ಟ್ ಆಗಿ ಅದ್ರ ಪಡ ಅದಿರಲಿ, ಇಟ್ಸ್ ಓಕೆ. ಅವ್ರವ್ರ ಪ್ಯಾಷನ್ನು ಅವ್ರವ್ರದ್ದು ಏನು ಬೇಕಾದರೂ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಏನಾದರೂ ಒಂದು ಸೋರ್ಸ್, ಮಂತ್ಲಿ ಇನ್ಕಮ್, ಏನಾದರೂ ಒಂದು ಬಿಸ್ನೆಸ್ಸು ಏನಾದರೂ ಒಂದು ಮಾಡಿಕೊಂಡ್ರೆ ಆವಾಗ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಈಗಪ್ಪ ಏನೋ ಒಂದು ಆದಾಯ ಬರ್ತಾಯಿದೆ, ನಾನು ನೆಕ್ಸ್ಟ್ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು. ಸೊ ಅದೇ ಏನಾದರೂ ಒಂದು ಬೇರೆ ಏನೋ ಆದಾಯ ಇಟ್ಕೊಂಡು ಈ ಫೀಲ್ಡಿಗೆ ಬಂದರೆ ಅಂದರೆ ಟೆನ್ಷನ್ಸ್ ಇರಲ್ಲ. ಅಯ್ಯೋ ಮನೆ ನೋಡ್ಕೋಬೇಕು ಆ ಥರದ್ದು ಅದೆಲ್ಲ ಯಾವುದೂ ಇರಲ್ಲ. ಆರಾಮಾಗಿ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ದುಡ್ಡು ಬರ್ತಾ ಇರುತ್ತೆ, ನಡ್ಕೊಂಡು ಹೋಗ್ಬೋದು. ಈಗ 7ರಿಂದ 8 ಧಾರಾವಾಹಿಗಳನ್ನು ಮಾಡಿದ್ದೀರಾ ಅಂತ ಹೇಳಿದ್ರಿ. ಏನು ಕಲ್ತ್ರಿ ಈ ಧಾರಾವಾಹಿ ಅಥವಾ ಈ ಒಂದು ಸೆಟ್ ಅಟ್ಮಾಸ್ಫಿಯರಿಂದ? ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಕ್ಲಾಸ್ ಕಲ್ತಿದ್ದು ಉಷಾ ಭಂಡಾರಿ ಮೇಡಮ್ ಅಂತ, ಆ್ಯಪ್ ಇನ್ಸ್ಟಿಟ್ಯೂಟ್. ಅಲ್ಲಿ ನಾನು ಆಲ್ಮೋಸ್ಟು ಬೇಸಿಕ್ಸು ಕಲ್ತ್ಕೊಂಡಿದ್ದಷ್ಟೇ. ನಾನು ಯಾವಾಗ ಸೀರಿಯಲಲ್ಲಿ ನಾನು ಬಂದು ಯಾವಾಗ ಕ್ಯಾಮ್ರಾ ಫೇಸ್ ಮಾಡ್ತೀನಿ, ಒಬ್ಬೊಬ್ಬರು ಡೈರೆಕ್ಟರ್ಸು ಒಂದೊಂದು ಪ್ರಾಜೆಕ್ಟಲ್ಲಿ ಒಬ್ಬೊಬ್ಬರು ಡೈರೆಕ್ಟರ್ ಸಿಗ್ತಾರೆ, ಅವರು ನಮ್ಮನ್ನು ತಿದ್ದುತ್ತಾ ಹೋಗ್ತಾರೆ. ಒಂದೊಂದು ಪಾತ್ರಗಳು ನಾವು ಮಾಡಬೇಕಾದ್ರೂ ಆ್ಯಕ್ಟಿಂಗು ಡಿಫ್ರೆನ್ಸ್ ಬರುತ್ತೆ, ಬಾಡಿ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಬರುತ್ತೆ, ವಾಯ್ಸು ಡಿಫ್ರೆನ್ಸ್ ಬರುತ್ತೆ. ಆ ಡೈರೆಕ್ಟರ್ಸು ನಮಗೆ ತಿದ್ದುತ್ತಾ ಹೋಗ್ತಾರೆ. ಆವಾಗ ನಾವು ಆ್ಯಕ್ಟಿಂಗು ನಾವೇ ಗೊತ್ತಿಲ್ಲದೇ ನಾವು ಇಂಪ್ರೂವ್ ಆಗ್ತೀವಿ. ಈಗ ನಂದಗೋಕುಲ ಧಾರಾವಾಹಿ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮಗೆ ವೀಕ್ಷಕರು ಏನಾದರೂ ಹೇಳ್ತಿದ್ದಾರಾ? ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನಾನು ಇದನ್ನು ಒಪ್ಕೊಳ್ಳೋದಕ್ಕೆ ತುಂಬಾ ಯೋಚನೆ ಮಾಡಿದೆ. ಅಯ್ಯೋ ನೆಗೆಟಿವ್ ಅಲ್ಲ, ನಾನು ನೆಗೆಟಿವ್ ಅಂತ ಜನಗಳು ತೊಗೊಂಡ್ಬಿಟ್ರೆ ತಿರ್ಗಾ ಹೀರೋ ಹೋಗೋಕ್ಕಾಗಲ್ವಲ್ಲ ಅದು ಇದು ಅಂತ. ಬಟ್ ಅದೇ ನಾನು ಇದನ್ನೇನಾದರೂ ಬಿಟ್ಟಿದ್ದರೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದೆ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ನನ್ನ ಶ್ರೀಕಂಠ ಅನ್ನೋ ಪಾತ್ರಕ್ಕೆ ಒಳ್ಳೆ ರಗಡಾಗಿದೆಯಲ್ಲ, ಇದರಲ್ಲಿ ಯಾವುದು ನೆಗೆಟಿವಿಟಿ ಕೆಟ್ಟವರು ಅಂತ ಇಲ್ಲ. ನಾನು ಹುಟ್ಟಕ್ಕಿಂತ ಮುಂಚೆನೇ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಆ ದೊಡ್ಡಪ್ಪ ಅಂದರೆ ರವಿ ಸರು, ಆಮೇಲೆ ಇವಾಗ ನಮ್ಮ ತಂದೆ ಇದ್ದಾರಲ್ಲ, ಅವ್ರೇನು ನಡ್ಕೊಂಡು ಹೋಗ್ತಿದ್ದಾರೆ, ಅವ್ರ ಬ್ಯಾಕ್ ಬೋನ್ ಆಗಿ ನಾನು ಯಾವಾಗಲೂ ನಿಂತಿರ್ತೀನಿ. ನನ್ನ ಕರ್ತವ್ಯ ಏನು ಅಂದರೆ ಮನೆ ಗೌರವನ ಕಾಪಾಡೋದೇ ನನ್ನ ಕರ್ತವ್ಯ. ಯಾರಾದರೂ ಏನಾದರೂ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡೋದಾಗಲಿ, ಇಲ್ಲಾಂದರೆ ಏನಾದರೂ ಮಾತಾಡೋದಾಗಲಿ ಮಾಡಿದ್ರೆ ಅವ್ರನ್ನ ಯಾವ ಲೆವೆಲಿಗೆ ಬೇಕಾದ್ರೂ ತೊಗೊಂಡೋಗ್ತೀನಿ. ಆ ಥರ ಒಂದು ಪವರ್ಫುಲ್ ಪಾತ್ರ. ಒಂದು ಧಾರಾವಾಹಿಯಿಂದ ಇನ್ನೊಂದು ಧಾರಾವಾಹಿಗೆ ಕಲಾವಿದರ ಒಂದು ಗೆಟಪ್, ಲುಕ್ ಎಲ್ಲ ಚೇಂಜ್ ಇರುತ್ತೆ. ಅದಕ್ಕೆ ಅವರು ಒಂದಷ್ಟು ತಯಾರಿ ಕೂಡ ಮಾಡಬೇಕಾಗಿರುವಂಥದ್ದು, ಕಾಸ್ಟ್ಯೂಮ್ ಇರ್ಬೋದು, ಜ್ಯುವೆಲ್ಲರಿ, ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ. ಅಂದರೆ ಕೆಲವೊಮ್ಮೆ ನಮ್ಮ ಸಂಭಾವನೆಗೂ ಕಾಸ್ಟ್ಯೂಮ್ಗೂ ಮ್ಯಾಚ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಸಂಭಾವನೆ ಅದು ಇದು ಅಂತ ನಾವು ಲುಕ್ ವೈಸೆಲ್ಲ ಅದ್ರಲ್ಲಿ ಕಾಂಪ್ರಮೈಸ್ ಹಾಕೋದಿಲ್ಲ. ಇವಾಗ ನಾನು ಚಂದ್ರಕಿಶೋರ್ ಆಗಿರೋದ್ರಿಂದ ನಾನು ಶ್ರೀಕಂಠ ಅಂತ ಬಂದಾಗ ಅಲ್ಲಿ ಚಂದ್ರಕಿಶೋರ್ ಬರೋದಿಲ್ಲ. ನನ್ನ ವೈಯಕ್ತಿಕ ವಿಚಾರಗಳು ಬೇರೆ ಇರ್ಬೋದು, ಪರ್ಸನಲ್ ಕಮಿಟ್ಮೆಂಟ್ಸ್ ಬೇರೆ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ಶ್ರೀಕಂಠ ಅಂತ ಬಂದಾಗ ಆ
ಕ್ಯಾರೆಕ್ಟ್ರಿಗೆ ಏನು ಬೇಕು, ಏನಾದರೂ ಆಕ್ಸೆಸರೀಸು ಇಲ್ಲ ಕಾಸ್ಟ್ಯೂಮು ಅದೆಲ್ಲ ಏನೇನು ಅರೇಂಜ್ ಮಾಡ್ಕೋಬೇಕಾಗತ್ತೆ, ಅದು ನಮ್ಮ ಕರ್ತವ್ಯ, ಮಾಡಲೇಬೇಕಾಗತ್ತೆ. ಅದಕ್ಕೂ ಬೇರೆದಕ್ಕೂ ಯಾವ ಸಂಬಂಧನೂ ಇಲ್ಲ. ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಏನೇ ಹೇಳ್ತೀನಿ ಅಂದರೆ, ನಮ್ಮ ತಂಡ ಶ್ರವಣ್ ಸರ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೈಟು 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಈ ಸೀರಿಯಲ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಅಷ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೀರೋ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ, ಆದಷ್ಟು ಬೇಗ ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡುವಂತಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.